ಮಹಿಳೆಯರಿಗೆ ಸಂಬಂಧಿಸಿರ್ತಕ್ಕಂಥ ದಿನಾಚರಣೆ. ಭಾರತದ ರಾಷ್ಟ್ರೀಯ ಮಹಿಳಾ ದಿನ ಯಾವಾಗಪ್ಪ ಅಂದರೆ ಜನವರಿ 24. ಇದು ಭಾರತದ ರಾಷ್ಟ್ರೀಯ ಮಹಿಳಾ ದಿನ ಅಂತ ಕರಿತೀವಿ. ಈ ದಿನ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಈ ಒಂದು ಇಂದಿರಾ ಗಾಂಧಿಯವರು ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ದಿನವನ್ನು ನಾವು ಇದನ್ನು ಆಚರಣೆ ಮಾಡ್ತೀವಿ. ಭಾರತದ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ ರೀ? ಭಾರತ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಇನ್ನು ಅದು ಬಿಟ್ಟರೆ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13 ಇದನ್ನು ಆಚರಣೆ ಮಾಡ್ತೀವಿ. ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಕ್ಕಂಥದ್ದು ಮಾರ್ಚ್ 8ನೇ ತಾರೀಕು ವಿಶ್ವಸಂಸ್ಥೆ ಇದನ್ನು ಆಚರಣೆ ಮಾಡ್ತದೆ. ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಒಂದು ರಾಜಕೀಯವಾಗಿ ಪ್ರಬಲ ಆಗಲಿಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನ ನೋಡಿರಿ, ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನವನ್ನು ಅಕ್ಟೋಬರ್ 11ನೇ ತಾರೀಕು ಆಚರಣೆ ಮಾಡ್ತಾರೆ. ನಮ್ಮ ಪುರುಷರ ಸಲುವಾಗಿ ಒಂದೇ ಒಂದು ದಿನ ನವೆಂಬರ್ 9. ಅದು ಯಾಕೆ ಆಚರಣೆ ಮಾಡಿದ್ರೆ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಪುರುಷರ ದಿನ ಅಂತ ಆಚರಣೆ ಮಾಡ್ತಾರಂತ ನವೆಂಬರ್ 19 ಇವತ್ತೇ ಗೊತ್ತಾಗ್ಯದ ನನಗೂ. ನಿಮ್ಗೆ ನೋಡಿರಿ, ನೀವು ಪುರುಷರು ನಿಮಗೂ ಒಂದು ದಿನ ಇದೆ ಅಂತ ನೋಡಿರಿ. ಇವು ಒಂದೇ ಒಂದು ದಿನ ಕೊಟ್ಟರೆ ಎಷ್ಟು ಖುಷಿಯಾಗ್ಯಾರ ನೋಡಿರಿ. ಇವ್ರು ನೋಡಿರಿ, ಇವ್ರಿಗೆ ಎಷ್ಟವ ಅನೇಕ ದಿನಗಳು ಮಹಿಳೆಯರಿಗೆ. ನಮ್ಮ ಪುರುಷರಿಗೆ ಒಂದೇ ಒಂದು ದಿನ